ನಮಸ್ಕಾರ, ನಾನು ಶರ್ಮಿತಾ ಶೆಟ್ರು. ಸ್ಯಾಂಟ್ರೋ ರವಿಗೆ ಮತ್ತೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಜನವರಿ 25ನೇ ತಾರೀಕಿನ ತನಕ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಲಾಗಿದೆ. ಮೈಸೂರಿನ ಜೆಎಂಎಫ್ಸಿ ಕೋರ್ಟ್ ಈ ಆದೇಶವನ್ನ ಕೊಟ್ಟಿದೆ. ಇವತ್ತು 15 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಪಡೆಯೋ ನಿಟ್ಟಲ್ಲಿ ಪೊಲೀಸರು ಸಿದ್ಧತೆಯನ್ನ ಮಾಡಿದ್ರು. ಕೋರ್ಟ್ ಮುಂದೆ ಮನವಿಯನ್ನ ಮಾಡಿಕೊಂಡ್ರು. ಆದ್ರೆ ನ್ಯಾಯಾಧೀಶರು ಇದೀಗ ಜನವರಿ 25ನೇ ತಾರೀಕಿನ ತನಕ ಮತ್ತೆ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಿದ್ದಾರೆ. ಅತ್ಯಾಚಾರ, ಜಾತಿ ನಿಂದನೆ, ವಂಚನೆ ಆರೋಪ ಇದೆ. ವರ್ಗಾವಣೆ ಸಂಬಂಧ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಹೇಳಿ ಕೋರ್ಟ್ ಅಲ್ಲಿ ಸ್ಯಾಂಟ್ರೋ ರವಿ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ರು. ಇನ್ನು ಸ್ಯಾಂಟ್ರೋ ರವಿಗೆ ಬೆದರಿಕೆ ಇದೆ ಅಂತಾನೂ ಕೂಡ ಸ್ಯಾಂಟ್ರೋ ರವಿ ಪರ ವಕೀಲ ಹೇಳ್ಕೊಂಡಿದ್ರು. ಹಾಗಾಗಿ ರವಿ ಪರ ವಕೀಲರ ಮನವಿಯನ್ನ ಪುರಸ್ಕರಿಸಿದೆ ನ್ಯಾಯಾಲಯ. ಬೇಕಿದ್ರೆ 18ನೇ ತಾರೀಕು ತಕರಾರು ಅರ್ಜಿ ಸಲ್ಲಿಕೆಗೆ ಈಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಸರ್ಕಾರಿ ಪರ ವಕೀಲರು ಮನವಿಯನ್ನ ಕೋರ್ಟ್ ಮುಂದೆ ಮಾಡಿಕೊಂಡಿದ್ದು ಸಿಐಡಿಗೆ ಈ ಕೇಸನ್ನ ವರ್ಗಾವಣೆ ಮಾಡಬೇಕು ಅಂತ. ಸಿಐಡಿಗೆ ಕೊಡೋದು ಬಿಡೋದು ಸರ್ಕಾರದ ನಿರ್ಧಾರ, ಇದರಲ್ಲಿ ನಾನು ಮಧ್ಯಪ್ರವೇಶ ಮಾಡಲ್ಲ ಅಂತ ಹೇಳಿ ನ್ಯಾಯಾಧೀಶರು ಅಂದ್ರೆ ಕೋರ್ಟ್ ಹೇಳಿದೆ. ಮೈಸೂರಿನ ಜೆಎಂಎಫ್ಸಿ ಕೋರ್ಟ್ ಈ ಆದೇಶವನ್ನ ಕೊಟ್ಟಿರೋದು. ಸ್ಯಾಂಟ್ರೋ ರವಿಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. 25ನೇ ತಾರೀಕಿನ ತನಕ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಿರೋದು. ಈಗ ಅತ್ಯಾಚಾರ, ಜಾತಿ ನಿಂದನೆ ಜೊತೆಗೆ ವಂಚನೆ ಆರೋಪ ಇಲ್ಲ ಇದೆ. ಆದ್ರೆ ಇದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ. ಇನ್ನು ಕೋರ್ಟ್ ಅಲ್ಲಿ ಸ್ಯಾಂಟ್ರೋ ರವಿ ಪರ ವಕೀಲರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅಂದ್ರೆ ವಾದವನ್ನು ಮಂಡನೆ ಮಾಡಿರೋದು. ಇದರ ಜೊತೆಯಲ್ಲಿ ಕೋರ್ಟ್ ನಲ್ಲಿ ಸ್ಯಾಂಟ್ರೋ ರವಿ ಪರ ವಕೀಲರು ಹೇಳ್ಕೊಂಡಿರೋದು ಬೆದರಿಕೆ ಇದೆ ನಮ್ಮ ಕಕ್ಷಿದಾರರಿಗೆ ಅಂತ ಹೇಳ್ಕೊಂಡಂತ ಪರಿಣಾಮ ಈಗ 25ನೇ ತಾರೀಕಿನ ತನಕ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಲಾಗಿದೆ. ಇದರ ಜೊತೆಗೆ ಸರ್ಕಾರಿ ಪರ ವಕೀಲರು ಕೇಳ್ಕೊಂಡಿದ್ದು ಈ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿ. ಬೇರೆ ಬೇರೆ ಪ್ರಕರಣದಲ್ಲಿ ಈತ ಬೇಕಾಗಿರುವಂತ ಆರೋಪಿ ಆಗಿರೋದ್ರಿಂದ ಈತನನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ. ಆದ್ರೆ ಇದರಲ್ಲಿ ನಾನು ಮಧ್ಯಪ್ರವೇಶ ಮಾಡಲ್ಲ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಇದು ತನಿಖೆ ಯಾವ ಸಂಸ್ಥೆಯಿಂದ ನಡೆಸಬೇಕು, ಯಾರಿಗೆ ವರ್ಗಾವಣೆ ಮಾಡಬೇಕು ಅದು ಸರ್ಕಾರಕ್ಕೆ ಬಿಟ್ಟಂತ ನಿರ್ಧಾರ ಅಂತ ಕೋರ್ಟ್ ಹೇಳಿದೆ. ಇನ್ನು ಮೈಸೂರು ಕಾರಾಗೃಹದ ಅಧೀಕ್ಷಕ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಬೆಂಗಳೂರಿಗೆ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಮೈಸೂರು ಕಾರಾಗೃಹದ ಅಧೀಕ್ಷಕ ಮಹೇಶ್ ವರ್ಗಾವಣೆ ಆಗಿದ್ದಾರೆ. ಈ ಹಿಂದೆ ಮಹೇಶ್ ಶಿವಮೊಗ್ಗದಿಂದ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದ್ರು. ಆಗಿನ ಟ್ರಾನ್ಸ್ಫರ್ನಲ್ಲಿ ಸ್ಯಾಂಟ್ರೋ ರವಿ ಕೈವಾಡದ ಆರೋಪ ಕೇಳಿಬಂದಿದೆ. ರವಿ ಕೂಡ ಟ್ರಾನ್ಸ್ಫರ್ ಪತ್ರವನ್ನ ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ದಂತೆ. ರವಿ ಜೈಲಿಗೆ ಹೋದಾಗ ಕರ್ತವ್ಯಕ್ಕೆ ಗೈರಾಗಿದ್ರು ಮಹೇಶ್. ಹೀಗಾಗಿ ಮಹೇಶ್ನ ಬೆಂಗಳೂರು ಜೈಲಿಗೆ ತಾತ್ಕಾಲಿಕವಾಗಿ ವರ್ಗಾವಣೆ ಮಾಡಲಾಗಿದೆ. ಇವತ್ತು ಬೆಂಗಳೂರಲ್ಲಿ ಕರ್ತವ್ಯಕ್ಕೆ ಮಹೇಶ್ ಅವರು ಹಾಜರಾಗ್ತಾರೆ ಅನ್ನೋ ಇನ್ಫಾರ್ಮೇಶನ್ ಲಭ್ಯವಾಗಿದೆ. ಈಗ ಸ್ಯಾಂಟ್ರೋ ರವಿ ಜೈಲು ಸೇರ್ತಾ ಇದ್ದಂತೆ ಕಾರಾಗೃಹ ಅಧೀಕ್ಷಕ ಮಹೇಶ್ ಎಸ್ ಜಿಗಣಿ ಅವರು ಗೈರಾಗಿದ್ರು. ಮಹೇಶ್ ವರ್ಗಾವಣೆಯಲ್ಲಿ ಸ್ಯಾಂಟ್ರೋ ರವಿ ಕೈವಾಡ ಇದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಈ ಹಿಂದೆ ಶಿವಮೊಗ್ಗದಲ್ಲಿ ಅವರು ಕರ್ತವ್ಯದಲ್ಲಿದ್ರು. ಶಿವಮೊಗ್ಗದಿಂದ ಮೈಸೂರಿಗೆ ವರ್ಗಾವಣೆ ಆದಂತ ಟೈಮ್ನಲ್ಲಿ ಸ್ಯಾಂಟ್ರೋ ರವಿನೇ ಅದನ್ನ ಮಾಡಿಸಿದ್ದು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಆ ಟ್ರಾನ್ಸ್ಫರ್ ಪತ್ರವನ್ನ ಸ್ಟೇಟಸ್ಗೂ ಕೂಡ ಸ್ಯಾಂಟ್ರೋ ರವಿ ಹಾಕೊಂಡಿದ್ದಂತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮಂಜು ಆರ್ಯ, ಕಸ್ಟಡಿಗೆ ಪಡ್ಕೊಳ್ಬೇಕು, ವಿಚಾರಣೆ ಮಾಡಬೇಕು, ಸ್ಥಳ ಮಹಜರು ಮಾಡಬೇಕು, ಆತನ ಎರಡನೇ ಪತ್ನಿ ಕೊಟ್ಟಂತ ದೂರಿನ ಆಧಾರದ ಮೇಲೆ ಅಂತ ಪೊಲೀಸರು ತಯಾರಿ ಮಾಡ್ಕೊಂಡಿದ್ರು. ಈಗ ಯಾವ್ಯಾವ ಆಧಾರದ ಮೇಲೆ ಕೋರ್ಟ್ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಿದೆ? ಮತ್ತೊಂದು, ಈ ಅಧಿಕಾರಿ ಮಹೇಶ್ ಅವರ ಟ್ರಾನ್ಸ್ಫರ್ ಬಗ್ಗೆ ಒಂದಿಷ್ಟು ಗೊಂದಲಗಳಿದೆ, ಅಂದ್ರೆ ಆರೋಪಗಳು ಸ್ಯಾಂಟ್ರೋ ರವಿ ಮೇಲೆ ಕೇಳಿ ಬಂದಿದೆಯಲ್ಲ, ಅದೇನೇನು? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಸ್ಯಾಂಟ್ರೋ ರವಿ ಸೇರಿದಂತೆ 3 ಜನ ಆರೋಪಿಗಳನ್ನು ಕೂಡ ಇವತ್ತು ಮೈಸೂರಿನ ಸೆಷನ್ಸ್ ನ್ಯಾಯಾಲಯದ ಜಡ್ಜ್ನ ಮುಂದೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಕೂಡ ಅಷ್ಟೇ ಸರ್ಕಾರಿ ಪರ ವಕೀಲರ ಮುಖಾಂತರವಾಗಿ ಮನವಿಯನ್ನ ಮಾಡಿಕೊಳ್ಳುವಂತಹದ್ದು. ಇವತ್ತು ಗಂಭೀರವಾದಂತಹ ಪ್ರಕರಣ, ಐಪಿಸಿ 376 ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವಂತಹ ಕಾರಣಕ್ಕೋಸ್ಕರ ಸ್ಥಳ ಮಹಜರು ಮಾಡುವಂತಹ ಅವಶ್ಯಕತೆ ಇದೆ. ಜೊತೆಗೆ ಈಗಾಗಲೇ ಆರೋಪಿಯ ಸ್ಟೇಟ್ಮೆಂಟ್ ಅನ್ನು ಕೂಡ ನಾವು ಸಂಪೂರ್ಣವಾಗಿ ದಾಖಲು ಮಾಡಿಕೊಂಡಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ನಮಗೆ ಕಸ್ಟಡಿಗೆ ಕೊಡುವಂತೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂತಾರೆ. ಈ ಒಂದು ಸಂದರ್ಭದಲ್ಲಿ ಸ್ಯಾಂಟ್ರೋ ರವಿ ಪರ ವಕೀಲರು ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ವಾದವನ್ನು ಮಂಡನೆ ಮಾಡ್ತಾರೆ. ಅಂದ್ರೆ ನಮ್ಮ ಬುಲಂದ್ रहना चाहिए, ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಮಂಜು ಆರ್ಯವರಿಂದ ಪಡ್ಕೊಳ್ಳೋಣ. ಈಗ ಸ್ಯಾಂಟ್ರೋ ರವಿ ಪರ ವಕೀಲರು ಕೇಳಿದ್ದು ನಮ್ಮ ಕಕ್ಷಿದಾರರಿಗೆ ಜೀವ ಬೆದರಿಕೆ ಇದೆ, ಸೊ ಹಾಗಾಗಿ ಅವ್ರಿಗೆ ರಕ್ಷಣೆನೂ ಬೇಕಾಗತ್ತೆ ಅಂತ ಕೇಳಿದ್ರು. ಹಾಗಾಗಿ
ಈಗ 25ನೇ ತಾರೀಕಿನ ತನಕ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಲಾಗಿದೆ. ಇನ್ನು 18ನೇ ತಾರೀಕು ಬೇಕಿದ್ರೆ ನೀವು ತಕರಾರು ಅರ್ಜಿ ಸಲ್ಲಿಕೆ ಮಾಡಿಕೊಳ್ಳಬಹುದು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ರವಿ ಪರ ವಕೀಲರ ಮನವಿಯನ್ನ ಪುರಸ್ಕರಿಸಿದೆ ಕೋರ್ಟ್. ಇದೇ ವಿಷಯವಾಗಿ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಗೋ ಹೆಡ್ ಮಂಜು. ಸಂಪರ್ಕ ಸರಿಯಾಗಿ ಸಾಧ್ಯವಾಗಿಲ್ಲ ಅನ್ಸುತ್ತೆ. ಮತ್ತಷ್ಟು ಇನ್ಫಾರ್ಮೇಶನ್ ನಮ್ಮ ರಿಪೋರ್ಟರ್ ಮಂಜು ಆರ್ಯಿಂದ ಪಡ್ಕೊಳ್ಳೋಣ. ಈಗ ಸಿಐಡಿ ವರ್ಗಾವಣೆ ಮಾಡಬೇಕು ಅಂತಲೂ ಕೂಡ ಸರ್ಕಾರಿ ಪರ ವಕೀಲರು ಕೋರ್ಟ್ ಮುಂದೆ ಮನವಿಯನ್ನ ಮಾಡಿಕೊಂಡ್ರು, ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡಿಕೊಂಡ್ರು. ಆದ್ರೆ ಈ ವಿಷಯದಲ್ಲಿ ತಾನು ಹಸ್ತಕ್ಷೇಪ ಮಾಡಲ್ಲ, ಮಧ್ಯಪ್ರವೇಶ ಮಾಡಲ್ಲ, ಇದೆಲ್ಲ ಸರ್ಕಾರಕ್ಕೆ ಬಿಟ್ಟಂತ ವಿಷಯ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಮತ್ತೊಂದು ವಿಷಯ ಈಗ ಬೆಳಕಿಗೆ ಬಂದಿರೋದು, ಮೈಸೂರು ಕಾರಾಗೃಹದ ಅಧೀಕ್ಷಕ ಬೆಂಗಳೂರಿಗೆ ತಾತ್ಕಾಲಿಕವಾಗಿ ಟ್ರಾನ್ಸ್ಫರ್ ಆಗಿದ್ದಾರೆ. ಈ ಹಿಂದೆ ಶಿವಮೊಗ್ಗದಿಂದ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದ್ರು ಮಹೇಶ್ ಅನ್ನೋ ವ್ಯಕ್ತಿ, ಮಹೇಶ್ ಎಸ್ ಜಿಗಣಿ ಅನ್ನೋರು. ಆದ್ರೆ ಸ್ಯಾಂಟ್ರೋ ರವಿ ಯಾವಾಗ ಜೈಲ್ ಸೇರ್ತಾ ಇದ್ದಂತೆ ಈ ಮಹೇಶ್ ಕರ್ತವ್ಯಕ್ಕೆ ಗೈರಾಗಿದ್ರು. ಯುವ ಜನೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪಾಲ್ಗೊಂಡಿದ್ದಾರೆ. ಧಾರವಾಡದಲ್ಲಿ ಸಮಾರೋಪ ಸಮಾರಂಭ ನಡೀತಾ ಇದೆ. माउंट एवरेस्ट उसको पहली बार जो चढ़ा वो भारतीय थे, तेन सिंह। तेन सिंह एक शर्फ का कम्युनिटी का है। शर्फ का मतलब शेपर्ड, हिमालय के नीचे इसमें रहते थे, तबेले में रहते थे। रोज उनका माँ उसको लेके जाते थे एक छोटा सा हिलॉक में। 25 उनका शीप्स था, बकरियां थी, तो उसको घास पूरा दिन घास खिला के वापस लेके आना शाम को। तो उसके हाथ में जो रोटी रहती है ना, उसको दे के, सिर्फ रोटी दे के वापस नहीं आती थी वो। उस लड़के को सिर में ऐसा हाथ घुमा के बोलती थी, बेटा ये जो बगल में है ना माउंट एवरेस्ट है, इसको चढ़ोगे तुम? रोज पूछती थी, ये माउंट एवरेस्ट सबसे बड़ा है, इसको चढ़ोगे तुम, चढ़ोगे तुम? 42 इयर्स में तेन सिंह ने उस पे ऊपर चढ़ा माउंट एवरेस्ट पे, और भारत का ध्वज तिरंगा उधर चढ़ा दिया। ये चढ़ना बहुत मुश्किल है, आसान नहीं है। आफ्टर 4-5,000 फीट में ऑक्सीजन कम होता है। बहुत सारे लोग उधर पहुंच नहीं पाए, गुजर गए। लेकिन ये थाकर वाला था, इसलिए वो चढ़ के तिरंगा फैलाया। नीचे आने के बाद लोगों ने उसको पूछा, खास करके प्रेस वाले ने पूछा उसको, कैसा लगता है तुमको? 42 इयर्स में आपने इसको हासिल किया, तब तक कोई नहीं किया था, अभी तो बहुत सारे लोग किया है। तो उन्होंने बोला हंस के, मैं 42 इयर्स में हासिल नहीं किया, 10 बरस था तभी मैं हासिल किया हूँ। जिस दिन मेरा माँ पूछे चढ़ोगे चढ़ोगे, तो मैं मेरा इरादा पक्का किया कि एक ना एक दिन इसको चढ़ के ही दिखाएंगे। तो इसका मतलब है, जो आप अभी जो निश्चय करेगा और आपका जो भी हासिल करने का आप ठहर करेगा, जितना भी बुलंद हो, जितना भी ऊंचा हो, जितना भी तकलीफ हो, अगर आपके मन में कर गुजरने का एक पक्का इरादा है और इरादा को कायम करने के लिए कठिन परिश्रम करने का आपका इरादा है, तो कोई चीज इम्पॉसिबल नहीं है, सब पॉसिबल है। हम जो ऊपर बैठे हैं वो मौका हमको नहीं है, सब कुछ करने का मौका नहीं है, अभी वो गुजर गया। लेकिन आपके साथ है, जो चाहिए आप कर सकते, जो चाहिए जहां पहुंचना पहुंच सकते, जो चाहिए आप सक्सेसफुल हो सकते हैं। और इंडिया के नौजवानों का आईक्यू बाकी विदेशी लोगों के साथ कंपेयर किया तो हमारा आईक्यू सबसे बड़ा है। जो बच्चा इंडिया में सेकेंड स्टैंडर्ड, थर्ड स्टैंडर्ड में मल्टीप्लिकेशन डिवीजन करता है, वही काम अमेरिका में 7th स्टैंडर्ड में करता है। वो चौथी या 5वीं में उसको डिवीजन करने के लिए बोलो नहीं आता, क्योंकि उसका एजुकेशन सिस्टम ऐसा है। हमारा आईक्यू
जो पुराने से ऐसा है। और हमारी सबसे बड़ी ताकत, भारत की सबसे बड़ी ताकत है हमारी संस्कृति, हमारा संस्कार और हमारी जो जनसंख्या, जो पॉपुलेशन है, वो हमारी ताकत है। मान लीजिए जब हमको आजादी आया, 30 लाख थे हमारे, 30 करोड़ थे हमारे आबादी, खाने के लिए अनाज नहीं था, विदेश से मांगना पड़ता था 30 लाखों का। अभी 1 करोड़ 30 लाख है, सबको अनाज मिलेगा, पेट में खाना मिलेगा, सबको मिलेगा। कोविड आया, फिर भी एक भी भूखा नहीं मरा, थैंक्स टू नरेंद्र मोदी जी, हमारा प्राइम मिनिस्टर। गरीब कल्याण योजना से सबको अनाज दिया, सबको काम दिया, वैक्सीनेशन दिया, मजबूत किया इस समाज को और खड़ा कर दिया। किसी भी मुश्किल हालात में भारत खड़ा हो सकता है, मुकाबला कर सकता है और जीत सकता है। ये हमारे भारत में, हमारे काल में हो रहा है। मैं पुरानी कहानी नहीं बता रहा हूं, आप लोगों की काल में हो रहा है। तो आप सब लोग देखना चाहिए हमारे आजू बाजू में क्या हो रहा है, बाकी देशों में क्या हो रहा है, हमारा देश क्या कर रहा है, कितना बड़ा बड़ा हासिल कर रहे हैं, हमारा ट्रांसपोर्टेशन कितना इजी हो गया है, हमारा लाइफ कितना बढ़ रहा है, हमारा इकोनॉमी कैसे बढ़ रहा है। इसका असर हमारे लाइफ पे क्या है, हमको क्या मौका है, अपॉर्चुनिटीज क्या है। पहली बार डेमोग्राफिक डिविडेंड के बारे में कोई बात किया है तो हमारा प्रधानमंत्री नरेंद्र मोदी जी ने किया। तब तक सब प्रधानमंत्री और सब बड़े बड़े लोग बोलते थे कि जनसंख्या एक बड़ा बोझ है भारत पे, हमारे डेवलपमेंट में बहुत बड़ा बाधा है जनसंख्या। लेकिन पहली बार कोई नेता, कोई देश का प्रधानी डेमोग्राफिक डिविडेंड में बारे में बात किया, क्योंकि 46% युवा है उसमें, भविष्य है उसमें, ताकत है उसमें, इसलिए उन्होंने स्किल इंडिया बोले। अगर हमारे युवकों को स्किल दिया तो सब कुछ हासिल हो सकता है। एजुकेशन के साथ स्किल दिया, स्किल इंडिया कार्यक्रम दिया। बाद में स्किल इंडिया के बाद में उन्होंने मुद्रा योजना किया सेल्फ एम्प्लॉयमेंट के लिए, और उसके बाद बहुत सारे ऐसे कार्यक्रम के, स्वामिनिधि योजना, सब गरीब को लिए इतना कार्यक्रम दिया है। अगर कोई अपने पैर पे खड़ा होना चाहता है आज भारत में, इससे बड़ा मौका कभी भी नहीं मिलेगा जो नरेंद्र मोदी जी के काल में है। मैं चैलेंज देता हूं, अगर किसी और के जमाने में ऐसा एक एटमॉस्फेयर था भारत के बारे में, जो आत्मविश्वास की भारत है, आत्मनिर्भर की भारत है, विश्व मान्य नेता अगर कभी भी भारत में आया है तो अभी आया है और कल के लिए आया है। आज जो नरेंद्र मोदी जी कर रहे हैं वो कल की भारत, भविष्य की भारत में कर रहे हैं। इसलिए उन्होंने कहा एक भारत श्रेष्ठ भारत। हमारे एकता में ताकत है। जितना भी भाषा रहने दो, जितना भी कल्चर रहने दो, लेकिन हमारा सोच, हमारा धड़कने सब भारत माँ के लिए है। इसलिए ऐसा एक मैसेज यहाँ हमारे यूथ फेस्टिवल से जाना चाहिए। और हमारे कर्नाटक में यूथ के लिए बहुत सारे कार्यक्रम ऐसे बना रहे हम। हमने ये बरस में स्वामी विवेकानंद युवा शक्ति योजना भी लॉन्च कर रहे हैं। यहाँ हर एक गांव में 2 यूथ एसोसिएशन के लिए हम सेल्फ एम्प्लॉयमेंट के लिए प्रोजेक्ट देंगे, पैसा लगाएंगे, प्रोडक्शन लेंगे और मार्केट भी जोड़ेंगे। 5 लाख युवकों को काम मिलेगा सेल्फ एम्प्लॉयमेंट में। 5 ಲಕ್ಷ ಜನ ಯುವಕರಿಗೆ ಈ ವರ್ಷ ನಾವು ಕೆಲಸ ಕೊಡುವಂತ ಯೋಜನೆಯನ್ನು ನಾವು ಮಾಡಿದ್ದೇವೆ। दूसरा, हम युवा नीति बनाए हैं। युवा नीति में एजुकेशन है, एम्प्लॉयमेंट है, स्पोर्ट्स है, कल्चर एक्टिविटी।
ಶಾಸಕರು ಸಚಿವರ ವಿರುದ್ಧ ಕಮಿಷನ್ ಆರೋಪವನ್ನ ಗುತ್ತಿಗೆದಾರರ ಸಂಘದಿಂದ ಮಾಡಲಾಗಿತ್ತು. ಇವತ್ತು ಮತ್ತೆ ಪ್ರೆಸ್ ಮೀಟ್ ಅನ್ನ ಮಾಡಿ ಕೆಲವೊಂದು ದಾಖಲೆಗಳನ್ನ ಬಿಡುಗಡೆ ಮಾಡಲಾಗಿದೆ. ಶಾಸಕ ತಿಪ್ಪಾರೆಡ್ಡಿ ಮೇಲೆ ಭ್ರಷ್ಟಾಚಾರದ ಆರೋಪವನ್ನ ಗುತ್ತಿಗೆದಾರರ ಸಂಘ ಸುದ್ದಿಗೋಷ್ಠಿಯಲ್ಲಿ ಮಾಡಿದೆ. ತಮ್ಮ ಹತ್ರ ದಾಖಲೆಗಳಿದೆ, ನಮ್ಗೇನು ಭಯ ಇಲ್ಲ. ಎಲ್ಲ ಕಾಂಟ್ರಾಕ್ಟರ್ಸ್ಗೆ ಅಂದ್ರೆ ಗುತ್ತಿಗೆದಾರರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಜನಪ್ರತಿನಿಧಿಗಳು. ತಿಪ್ಪಾರೆಡ್ಡಿ ವಿರುದ್ಧ ದಾಖಲೆಯನ್ನ ಬಿಡುಗಡೆ ಮಾಡಿ ಈ ಆರೋಪವನ್ನ ಮತ್ತೆ ಮಾಡಿದೆ ಗುತ್ತಿಗೆದಾರರ ಸಂಘ. ಚಿತ್ರದುರ್ಗದ ಶಾಸಕ ತಿಪ್ಪಾರೆಡ್ಡಿ ಮೇಲೆ ಈಗ ಗಂಭೀರವಾದಂತ ಆರೋಪ ಕೇಳಿಬಂದಿದೆ. ಗುತ್ತಿಗೆದಾರರ ಸಂಘ ಸುದ್ದಿಗೋಷ್ಠಿಯಲ್ಲಿ ಒಂದು ಆಡಿಯೋನು ಕೂಡ ರಿಲೀಸ್ ಮಾಡಿದೆ. ಅಂದ್ರೆ ನಮ್ಮ ಹತ್ರ ದಾಖಲೆಗಳಿದೆ ಅಂತ ಹೇಳಿ ಅವರು ನಮ್ಗೇನು ಭಯ ಇಲ್ಲ ಈ ತರ ಆರೋಪ ಮಾಡಕ್ಕೆ, ಮತ್ತೆ ಬಾಯಿ ಮಾತಲ್ಲೇ ನಾವು ಸುಖ ಸುಮ್ಮನೆ ಆರೋಪಗಳನ್ನು ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ರೀಸೆಂಟ್ ಆಗಿ ಮುನಿರತ್ನ ಅವರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಕೆಂಪಣ್ಣ ಮೇಲೆ ಗಂಭೀರವಾದಂತ ಆರೋಪ ಮಾಡಿದ್ರು, ಮಾನನಷ್ಟ ಕೇಸ್ ಹಾಕಿದ್ರು. ಆ ಪ್ರಕರಣದಲ್ಲಿ ಅವರು ಬಂಧನ ಆಗಿತ್ತು, ಆಮೇಲೆ ರಿಲೀಸ್ ಆಗಿ ಬಂದ್ರು. ಸೊ ಇದೀಗ ಈ ಸಮರ ಏನಿದೆ ಅದು ತಾರಕಕ್ಕೇರುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಹೇಳಿ ಕೇಳಿ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಈ ತರ ಸರ್ಕಾರದ ಮೇಲೆ, ಸರ್ಕಾರದ ಭಾಗವಾಗಿರುವಂತಹ ಶಾಸಕರ ಮೇಲೆ ಈ ತರ ದಾಖಲೆಗಳನ್ನ ಬಿಡುಗಡೆ ಮಾಡಿ ಆರೋಪಗಳನ್ನ ಮಾಡ್ತಾ ಇರೋದ್ರಿಂದ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ರಿಜಿಸ್ಟರ್ಡ್ ಪೋಸ್ಟ್ ಹೋಗಿ ತಲುಪಿದೆ. ನನ್ನನ್ನು ಕರೆಸ್ಬಿಟ್ಟು ಅವರ ಅಸಿಸ್ಟೆಂಟು ಅನಿಲ್ ಅವರಿಂದ ನಮಗೆ ಏನು ಹಿಂಗೆ ಲೆಟ್ರು ಬರ್ದಿದೆಯಾ ಅಂತಂದು ಹೇಳ್ಬಿಟ್ಟು ನನ್ನ ಹತ್ರ ಅವ್ರ ಎದುರುಗಡೆ ಕೋವಿಡ್ ಟೈಮಲ್ಲಿ ಲೆಟ್ರು ಓದಿಸಿದ್ದಾರೆ. ಆಯಿತಾ, ನಾನು ಅವರಿಗೆ ಕರೆಕ್ಟಾಗಿ ಆಮೇಲೆ ಕಮಿಷನ್ ಕೊಡೋದೇ ಕಾಮನ್. ಇತಿಹಾಸದಲ್ಲಿ ನೀವು ಅಂದ್ಕೊಂಡಿರ್ಬೋದು 222 ಜನ MLAಗಳಿಗೆ ವಾಟ್ಸಪ್ ಮೆಸೇಜ್ ಕಳಿಸಿರೋನು ಅಂದರೆ ನಾನು ಒಬ್ಬನೇ. ಯಾಕೆಂದರೆ ಆನ್ ಇಂಟ್ರೆಸ್ಟ್ ಆಫ್ ಕಾಂಟ್ರಾಕ್ಟರ್ಸ್, ಆನ್ ಇಂಟ್ರೆಸ್ಟ್ ಆಫ್ ಟೇಸ್ಟ್ ಕಾಂಟ್ರಾಕ್ಟರ್ಸ್, ಆನ್ ಇಂಟ್ರೆಸ್ಟ್ ಆಫ್ ಚಿತ್ರದುರ್ಗ ಕಾಂಟ್ರಾಕ್ಟರ್ಸ್. ಸೊ ನಾನು ಯಾಕೆ ಅಂದರೆ ಹೆಮ್ಮೆಯಿಂದ ಹೇಳ್ಕೊಂತೀವಿ, ಶಾಸಕರು ಯಾವಾಗಲೂ ಇದೇ ಥರನೇ ಇದು ಮಾಡ್ತಿರೋದು. ಅದು ಆಮೇಲೆ ನನ್ನ ಹತ್ರನೇ ನಾನೇ ಶಾಸಕಿ, ಇನ್ಯಾರು ಹೇಳೋದು ಬೇಡ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾವ ಕಾಂಟ್ರಾಕ್ಟ್ರೂ ನಾನು ಸ್ಕೇಪ್ ಗೋಟ್ ಮಾಡಲಿಕ್ಕೆ ನಾನು ತಯಾರಿಲ್ಲ. ನಾನೇ ಕಾಂಟ್ರಾಕ್ಟ್ರು. ನನ್ನ ಹತ್ರ ಸುಮಾರು ಬಿಲ್ಡಿಂಗಿಗೆ ಕೋವಿಡ್ ಟೈಮಲ್ಲಿ 1,20,00,000 ನಾನು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ 10% AEE ಕಡೆಯಿಂದ AEE ಟಾರ್ಚರ್ ಮಾಡಿಬಿಟ್ಟು ಚಿತ್ರದುರ್ಗದಲ್ಲಿ ಕಟ್ಟಿ 3 ವರ್ಷ ಆಯಿತು. ನಮ್ದು ಇನ್ನೂ ಫೈನಲ್ ಬಿಲ್ ಆಗಿಲ್ಲ. ಇದಕ್ಕೆ ಯಾರು ಆನ್ಸರ್ ಮಾಡ್ತಾರೆ? ಮಾನ್ಯ CC ಪಾಟೀಲ್ ಸಾಹೇಬರು ಬಂದು ಉದ್ಘಾಟನೆ ಮಾಡಿರ್ತಕ್ಕಂಥ ಬಿಲ್ಡಿಂಗಿಗೆ ಇದುವರೆಗೂ ನನಗೆ ಫೈನಲ್ ಬಿಲ್ ಆಗಿಲ್ಲ. ಇದನ್ನು CC ಪಾಟೀಲ್ ಸಾಹೇಬರು ಉತ್ತರ ಕೊಡಬೇಕು. ಅವತ್ತು ಫಂಕ್ಷನಲ್ಲಿ ನಾನೇ ಆರ್ಗನೈಸ್ ಮಾಡಿದ್ದೆ, ನಾನು ಕಟ್ಟಿದ ಬಿಲ್ಡಿಂಗ್ ನಾನು ಆರ್ಗನೈಸ್ ಮಾಡಿದೆ. ಅಂಥ ಸಂದರ್ಭದಲ್ಲಿ ನಾನು ಹೇಳಿದೆ ರಿಜಿಸ್ಟರ್ಡ್ ಪೋಸ್ಟ್ ಹೋಗಿ ತಲುಪಿದೆ. ನನ್ನನ್ನು ಕರೆಸ್ಬಿಟ್ಟು ಅವರ ಅಸಿಸ್ಟೆಂಟು ಅನಿಲ್ ಈಗ ಶಾಸಕರು ಸಚಿವರ ವಿರುದ್ಧ ಕಮಿಷನ್ ಆರೋಪವನ್ನ ಈ ಹಿಂದೆನೇ ಗುತ್ತಿಗೆದಾರರ ಸಂಘ ಮಾಡಿತ್ತು. ಇದೀಗ ತಿಪ್ಪಾರೆಡ್ಡಿ ಮೇಲೆ ಭ್ರಷ್ಟಾಚಾರದ ಆರೋಪವನ್ನ ಗುತ್ತಿಗೆದಾರರ ಸಂಘ ಮಾಡಿದೆ. ಕೋಟಿ ಕಾಮಗಾರಿ ಚಿತ್ರದುರ್ಗದಲ್ಲಿ ನಡೆದಿದೆ ಕಾನ್ಸ್ಟಿಟ್ಯೂಷನ್ಸಿ. ಸೊ ಮಿನಿಮಮ್ ನಾನು ಹೇಳ್ತೀನಿ, ಒಂದೊಂದು ಹೇಳ್ತಿದ್ದೀನಿ. ನಮ್ಮದು ಹೇಳ್ತೀನಲ್ಲ, ಈಗ PWD ರೋಡ್ಸಿಗೆ CC ರೋಡ್ಸಿಗೆ 15% ತೊಗೊತಾರೆ. ಆಮೇಲೆ ನಮ್ಮ ಬಿಲ್ಡಿಂಗ್ಸಿಗೆ 5ರಿಂದ 10%. ಅವ್ರ ಸಿಗ್ನಲ್ ಹಿಂಗಂದ್ರು ಅಂದರೆ ಸೊ 5 ಅಂತ, ಹಿಂಗಂದರೆ 10 ಅಂತ, 10% ಅಂತ. ದಯಮಾಡಿ ಇದನ್ನು ನೋಡ್ಕೊಳ್ಳಿ, ಭಾಳ ಚೆನ್ನಾಗಿ. ಹಿಂಗೆ ಒಂದ್ಸರಿ ಹಿಂಗೆ 2 ಒಂದ್ಸರಿ ಹಿಂಗಂದರೆ 15% ಅಂತ ಅವ್ರದ್ದು. ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಚಿತ್ರದುರ್ಗದ ಶಾಸಕರಾಗಿರುವಂತ ತಿಪ್ಪಾರೆಡ್ಡಿ ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ತಿಪ್ಪಾರೆಡ್ಡಿ ಅವರೇ, ಈಗಷ್ಟೇ ಗುತ್ತಿಗೆದಾರರ ಸಂಘದಿಂದ ಸುದ್ದಿಗೋಷ್ಠಿ ಮಾಡಿ ನಿಮ್ಮ ಮೇಲೆ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಅದಕ್ಕೆ ಪೂರಕ ಅನ್ನೋ ರೀತಿ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಆರೋಪಕ್ಕೆ ಏನ್ ಹೇಳ್ತೀರಾ ನೀವು? ಹಲೋ ತಿಪ್ಪಾರೆಡ್ಡಿ ಅವರೇ, ನನ್ನ ವಾಯ್ಸ್ ಕೇಳ್ತಾ ಇದೆಯಾ ನಿಮ್ಗೆ? ಕೇಳ್ತಿದ್ದಿ ಹೇಳಮ್ಮ. ಈಗಷ್ಟೇ ಗುತ್ತಿಗೆದಾರರ ಸಂಘದವ್ರು ಪ್ರೆಸ್ ಮೀಟ್ ಮಾಡ್ತಾ ನಿಮ್ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಭ್ರಷ್ಟಾಚಾರ ನಿಮ್ಮಿಂದ ಆಗಿದೆ, ಅಂದ್ರೆ ಕಮಿಷನ್ ನೀವು ಇಸ್ಕೊಂಡಿದ್ದೀರಾ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಆ ಡೀಲ್ ಆಡಿಯೋ ಪ್ರಸ್ತಾಪ ಮಾಡಿ ಅದನ್ನ ರಿಲೀಸ್ ಮಾಡಿದ್ದಾರೆ. ಏನ್ ಹೇಳ್ತೀರಾ ಈ ಆರೋಪಕ್ಕೆ? ನಾನು ಆರೋಪವನ್ನ ನಿರಾಕರಣೆ ಮಾಡ್ತೀನಮ್ಮ. ಅದು ಅವರು ಯಾವಾಗ್ಲೂ ಕೂಡ ಆತ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದರೆ ಕೆಲಸ ಮಾಡ್ಬೇಕು. ಆಮೇಲೆ ನೀವು ಹಿಂದೆ ನಮ್ಮಲ್ಲಿ ಉಚ್ಚಂಗಿ ಎಲ್ಲಮ್ಮ ದೇವಸ್ಥಾನ ಅಂತ ಒಂದೈತೆ, ಆಮೇಲೆ ಇನ್ನೊಂದು ವೀರಭದ್ರ ದೇವಸ್ಥಾನ ಅಂತ ಒಂದು ಹಳ್ಳಿಯಾಗಿದೆ. ಅವೆಲ್ಲ ಕೇಂದ್ರ ಸರ್ಕಾರದ ದುಡ್ಡು, ಅದು ಅವನ್ನೆಲ್ಲ ಮಾಡಿ ಸಿಕ್ಕಾಬಟ್ಟೆ ಕಳಪೆ ಕೆಲ್ಸಗಳು ಮಾಡಿ ಅವು ಆತರ ಆಗಿರ್ತಕ್ಕಂಥ ಏನನ್ನ ಕ್ವಶನ್ ಮಾಡಿದ್ರೆ ಆತ ಯೂಶಲಿ ಮಂಜುನಾಥ್ ಅನ್ನೋರ್ ಬಗ್ಗೆ ನೀವು ಹೇಳ್ತಿರೋದೀಗ? ಹೌದು ಅವರು ನಾನ್ ಸಂಘದ ಅಧ್ಯಕ್ಷ ಹಾಗೆ ಹೀಗೆ ಅಂತ ಹೇಳೋದು ನನ್ಗೆ ಈಗಲೇ ಅಲ್ಲಮ್ಮ, ಸುಮಾರು ಸಾರಿನೂ ಈ ತರ ನನ್ಗೆ ನೇರವಾಗಿ ಬಂದು ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಸುಮಾರು ವರ್ಷದಿಂದ. ಆಮೇಲೆ ಅವ್ರ ಅಧ್ಯಕ್ಷರಾಗಿ ಬೇರೆ ಯಾರು ಅಂತವ್ರು ಇಂಥವ್ರು ಕೆಲಸ ಮಾಡಬಾರ್ದು, ಬರೀ ಅವ್ರು ಹೇಳ್ದಾರೆ ಮಾಡ್ಬೇಕು, ಬೇರೆಯವ್ರಿಗೆ ಕೊಡಂಗಿಲ್ಲ ಕೆಲಸ. ಆತರ ಅತಿ ವಿಪರೀತ. ಅದು ಕೇಳೋದಕ್ಕೊಂದು ಎಲ್ಲೇ ಇರುತ್ತಮ್ಮ ಕೇಳೋದಕ್ಕೆ ನಮ್ಗೂ. ಈಗ 90 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿ ಆಡಿಯೋದಲ್ಲೇ ಇದೆ ಅಂತ ಅವ್ರು ಗಂಭೀರವಾದಂತ ಆರೋಪ ನಿಮ್ಮೇಲ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ ಆಗಿ
ಈ PWD ಇಲಾಖೆಗೆ ಸಂಬಂಧಪಟ್ಟಂತ ರೋಡ್ಸ್ ಇರ್ಬೋದು, CC ರೋಡ್ಸ್ ಇರ್ಬೋದು, ಕೆಲವೊಂದು ಬಿಲ್ಡಿಂಗ್ ಇರ್ಬೋದು, ಅಂದ್ರೆ 15%, 5ರಿಂದ 10% ಅಂತ ಕೆಲವೊಂದು ಕೈ ಸನ್ನೆ ಎಲ್ಲ ಮಾಡಿ ತೋರಿಸ್ತಾರ ಅವರು ಅಂತ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಆಯ್ತಮ್ಮ, ಅದು ಪ್ರೂವ್ ಮಾಡ್ಲಮ್ಮ, ಅದು ಪ್ರೂವ್ ಮಾಡಿ. ಈಗ ಆಡಿಯೋ ರಿಲೀಸ್ ಆಗಿದೆಯಲ್ಲ, ಆಗ್ಲಿ ಅದಕ್ಕೆ ನಾನು ಅವ್ರಿಗೆ ಹಂಗ ಅಂತ ಸಾರ್ವಜನಿಕ ಜೀವನದಾಗ ಒಂದ್ಸರಿ ಅವ್ರು ಆತರ ಹೇಳಿದ ತಕ್ಷಣ ಅದಕ್ಕೆ ನಾವು ಉತ್ತರ ಕೊಡಕ್ ಆಗೋದಿಲ್ಲ. ಅವ್ರು ಹೇಳಿ ಅದು ಹೇಳ್ತಾರೆ, ಹೇಳಿದ್ನಲ್ಲ ಯಾಕೆ ಹೇಳ್ತಿದಾರೆ ಅಂತ ಹೇಳಿದ್ನಲ್ಲ ನಿಮ್ಗೆ. ಅಲ್ಲ, ಉತ್ತರ ಕೊಡಕ್ ಆಗಲ್ಲ ಅಂದ್ರೆ ಒಂದ್ ಜವಾಬ್ದಾರಿ ಸ್ಥಾನದಲ್ಲಿ ನೀವಿದ್ದೀರಾ, ಆರೋಪ ಬಂದಾಗ ಅದಕ್ಕೆ ಉತ್ತರ ಕೊಡ್ಲೇಬೇಕಾಗತ್ತಲ್ಲ, ಜನನು ಕೇಳ್ತಾರಲ್ಲ. ನಾನು ಹೇಳ್ತೀನಿ ಕೇಳಿ, ನನಗೆ ಇದು ಹೊಸದೇನಲ್ಲ ಆತೊಂದು ಆರೋಪ ನನ್ ಮೇಲೆ, ಸುಮಾರು ವರ್ಷದಿಂದ ಮಾಡ್ತಾರೆ ನನ್ ಮೇಲೆ ಆರೋಪ. ಅವರು ಕಾರಣ ಏನಿರ್ಬೋದು? ರಾಜಕೀಯದಾಗ ನಮಗೂ ಅವ್ರಿಗೆ ಆಗೋದಿಲ್ಲ ಏನಮ್ಮ, ಪ್ರತಿ ಎಲೆಕ್ಷನ್ಗೂ ನಮ್ ವಿರುದ್ಧ ಹೋರಾಟ ಮಾಡ್ತಾರೆ. ಮಂಜುನಾಥ್ ಅವರ? ಹೌದು. ಯಾವ ಪಕ್ಷ ಹಂಗಾದ್ರೆ? ನಿಮ್ಗೆ ಗೊತ್ತಲ್ಲ ಯಾಕೆ ಅಂತ, ಯಾವ ಪಕ್ಷ ಅಂತ ನಾನು ಯಾಕೆ ಹೇಳಿ? ನಿಮ್ ಬಾಯಿಂದ ಕೇಳೋಣ ಅಂತ. ಇಲ್ಲ, ನಾನ್ ಪಕ್ಷದ ಬಗ್ಗೆ ಹೇಳೋದಿಲ್ಲ, ಆತರ ರಾಜಕೀಯವಾಗಿ ನಮ್ಗೆ ವಿರೋಧ ಮಾಡ್ತಾರೆ ಯಾವಾಗ್ಲೂ. ಅಲ್ಲ, ರಾಜಕೀಯವಾಗಿ ವಿರೋಧ ಮಾಡೋದ್ ಬೇರೆ, ಈ ತರ ಆರೋಪಗಳು ಆಡಿಯೋಗಳನ್ನು ರಿಲೀಸ್ ಮಾಡೋದ್ ಬೇರೆ ಆಗಲ್ವಾ? ನಮ್ಮ ಹತ್ರ ದಾಖಲೆ ಇದೆ ಅಂತ ಅವ್ರು ಹೇಳ್ತಿದಾರಲ್ಲ, ಸುಮ್ನೆ ಬಾಯಿ ಮಾತಲ್ಲ ಆರೋಪ ಮಾಡ್ತಿದ್ದಾರೆ. ಹೇಳಿದ್ರೆ ತೋರಿಸ್ಕೊಳ್ಳಮ್ಮ ಅಂದೆ, ಅಕಸ್ಮಾತ್ ಅದು ಪ್ರೂವ್ ತೋರಿಸಿ ಅವ್ರೇನ ನನ್ನ ಮೇಲೆ ಇದ್ ಮಾಡೋದು ಪ್ರೂವ್ ಆಗಿದ್ರೆ ನಾನು ಅದು ಲೀಗಲ್ ಆಗಿ ಏನಾಗ್ತದೆ ಅಂತ ನಾನು ತಗೊಂತೀನಿ. ಈಗ ಮಂಜುನಾಥ್ ಅವರು ನಿಮ್ಗೆ ಗೊತ್ತಿದ್ದಂಗೆ ಯಾವ್ಯಾವ ಕಾಂಟ್ರಾಕ್ಟ್ ಅಂದ್ರೆ ಯಾವ್ಯಾವ ಕೆಲಸಗಳನ್ನ ಮಾಡಿದ್ದಾರೆ? ಸುಮಾರು ವರ್ಷದಿಂದ ಮಾಡ್ತಾರಮ್ಮ ಅವರು, ಸುಮಾರು ವರ್ಷದಿಂದ ಮಾಡ್ತಾರೆ ನಮ್ಮಲ್ಲಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ಲವೂ ಅವರು ಸುಮಾರು ವರ್ಷ 16 ವರ್ಷದಿಂದ ಮಾಡ್ತಾ ಇದ್ದಾರೆ. ಓಕೆ, ಈಗ ನೀವಂದ್ರಿ ರಾಜಕೀಯವಾಗಿ ನಮಗೂ ಅವ್ರಿಗೂ ಆಗಲ್ಲ, ಅದಕ್ಕೆ ಇಂಥದ್ದು ಆರೋಪಗಳೆಲ್ಲ ಮಾಡ್ತಾರೆ ಸುಖ ಸುಮ್ನೆ ಅಂತ ನೀವ್ ಹೇಳ್ತಿದ್ದೀರಾ. ಅವ್ರು ನೋಡಿದ್ರೆ ಆಡಿಯೋ ಬಿಡುಗಡೆ ಮಾಡಿದ್ದಾರೆ. ರೀಸೆಂಟ್ ಆಗಿ ಕೆಂಪಣ್ಣ ಅವ್ರ ಮೇಲೆ ಮುನಿರತ್ನ ಅವ್ರು ಮಾನನಷ್ಟ ಕೇಸ್ ಹಾಕಿದ್ರು ಈ ತರ ಆರೋಪ ಮಾಡಿದಾಗ. ನೀವೇನಾದ್ರೂ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀರಾ ಮಂಜುನಾಥ್ ಅವ್ರ ಮೇಲೆ? ಇಲ್ಲ, ಬರ್ಲಿ ಬರ್ಲಿ, ನಾನು ಸಮಯ ಬಂದಾಗ ನಾನು ಹೇಳ್ತೀನಿ. ಓಕೆ, ಈ ಆರೋಪಗಳನ್ನ ನೀವು ಅಲ್ಲಗಳಿಸಿದ್ರೆ ಸದ್ಯಕ್ಕೆ, ಮುಂದೆ ನೋಡೋಣ ಅಂತ ಹೇಳ್ತೀರಾ? ನೋಡೋಣ. ಥ್ಯಾಂಕ್ ಯು ಸೋ ಮಚ್ ತಿಪ್ಪಾರೆಡ್ಡಿ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಸ್ಯಾಂಟ್ರೋ ರವಿ ಪ್ರಕರಣವನ್ನ ಸರ್ಕಾರ ಸಿಐಡಿ ಹೆಗಲಿಗೆ ವಹಿಸಿದೆ. ಸಿಐಡಿಗೆ ವಹಿಸಿ ಈಗ ಆದೇಶವನ್ನ ಕೊಟ್ಟಿದೆ ಸರ್ಕಾರ. ಸ್ಯಾಂಟ್ರೋ ರವಿ ವಿರುದ್ಧದ ದೂರುಗಳ ಬಗ್ಗೆ ತನಿಖೆಯನ್ನ ನಡೆಸೋದಕ್ಕೆ ಸಿಐಡಿಗೆ ತನಿಖೆಗೆ ವರ್ಗಾಯಿಸಿ ರಾಜ್ಯ ಸರ್ಕಾರ ನಿರ್ದೇಶನವನ್ನ ಕೊಟ್ಟಿದೆ, ಆದೇಶವನ್ನ ಮಾಡಿದೆ. ಸ್ಯಾಂಟ್ರೋ ರವಿ ಎರಡನೇ ಪತ್ನಿ ದೂರನ್ನ ಆಧರಿಸಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಇವತ್ತು ಕೋರ್ಟ್ಗೂ ಕೂಡ ಮತ್ತೆ ಪ್ರೊಡ್ಯೂಸ್ ಮಾಡಲಾಗಿತ್ತು, ಮತ್ತೆ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಸ್ತರಣೆ ಮಾಡಿತು. ಆದ್ರೆ ಸಿಐಡಿಗೆ ಹಸ್ತಾಂತರಿಸೋ ಬಗ್ಗೆ ಸರ್ಕಾರ ನಿರ್ಧಾರ ಮಾಡಬೇಕು, ಇದರಲ್ಲಿ ಕೋರ್ಟ್ ಮಧ್ಯಪ್ರವೇಶ ಮಾಡಕ್ ಬರಲ್ಲ ಅಂತ ಕೆಲ ಕ್ಷಣಗಳ ಹಿಂದೆ ಅಷ್ಟೇ ಮೈಸೂರಿನ JMFC ಕೋರ್ಟ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಆ ಬೆನ್ನಲ್ಲೇ ಈಗ ಸಿಐಡಿ ತನಿಖೆಗೆ ರಾಜ್ಯ ಸರ್ಕಾರ ಆದೇಶವನ್ನ ಕೊಟ್ಟಿದೆ, ನಿರ್ದೇಶನವನ್ನ ಕೊಟ್ಟಿದೆ. ಸದ್ಯ ಕೇಸನ್ನ ತನಿಖೆ ನಡೆಸ್ತಾ ಇರೋದು ಮೈಸೂರು ನಗರ ಪೊಲೀಸರು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಇಂಥದ್ದೊಂದು ನಿರೀಕ್ಷೆ ಇತ್ತು, ಕೋರ್ಟ್ ಯಾವಾಗ ಮಧ್ಯಪ್ರವೇಶ ಮಾಡಲ್ಲ ಅಂತ ಹೇಳ್ತು ಸರ್ಕಾರ ಇಮ್ಮಿಡಿಯೇಟ್ ಆಗಿ ಒಂದು ಡೈರೆಕ್ಷನ್ ಅನ್ನ, ಆದೇಶವನ್ನ ಇಲ್ಲಿ ಕೊಟ್ಟಿದೆ. ಹಾಗಾಗಿ ಸಿಐಡಿ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಯಾವೆಲ್ಲ ಕೇಸ್ಗಳು ರೀಓಪನ್ ಆಗುವಂತ ಚಾನ್ಸಸ್ ಇದೆ ಈಗ? ಶರ್ಮಿತಾ, ಏನು ಸ್ಯಾಂಟ್ರೋ ರವಿ ಪ್ರಕರಣ ಈಗ ಮೈಸೂರಿನಿಂದ ಬೆಂಗಳೂರಿನ ಸಿಐಡಿ ಕಚೇರಿಗೆ ಈಗ ವರ್ಗಾವಣೆ ಆಗುತ್ತೆ. ಈಗ ಸಿಐಡಿ ತನಿಖೆಗೆ ಆದೇಶವನ್ನ ಮಾಡಿ ಈಗ ರಾಜ್ಯ ಸರ್ಕಾರ ಒಂದು ನಿರ್ದೇಶನವನ್ನ ಕೊಟ್ಟಿರುವಂತದ್ದು. ಬಹುಶಃ ಇವತ್ತು ಅಥವಾ ನಾಳೆ ಸಿಐಡಿಗೆ ಹಸ್ತಾಂತರ ಮಾಡಿ ಒಂದು ಅಧಿಕೃತ ಆದೇಶವನ್ನ DGP ಆದಂತಹ ಪ್ರವೀಣ್ ಸೂದ್ ಅವರು ಆದೇಶವನ್ನ ಮಾಡ್ತಾರೆ. ಮತ್ತೆ ಈ ವೇಳೆ ಏನು ಮೈಸೂರಿನಲ್ಲಿ ಆತನ ಮೇಲೆ ಏನು ದಾಖಲಾಗಿದೆ, ಆತನ ಎರಡನೇ ಪತ್ನಿ ದಾಖಲು ಮಾಡಿರುವಂತಹ ಒಂದು ಕೇಸ್ ಏನಿದೆ, ಆ ಒಂದು ಕೇಸನ್ನ ತನಿಖೆ ಮಾಡೋ ಸಲುವಾಗಿ ಈಗ ಆ ಒಂದು ಪ್ರಕರಣ ಈಗ ಸಿಐಡಿಗೆ ವರ್ಗಾವಣೆ ಆಗುತ್ತೆ. ಬಹುಶಃ ಈಗ ಏನು ರಾಜ್ಯ ಸರ್ಕಾರದ ಮಾಹಿತಿ ಮತ್ತೆ ಪೊಲೀಸರ ಒಂದು ಮಾಹಿತಿ ಪ್ರಕಾರ ಆತನ ವಿರುದ್ಧ ದಾಖಲಾಗಿರುವಂತಹ ಒಂದು ಪ್ರಕರಣಗಳು ಅಂತೇಳಿ ಅವರು ಉಲ್ಲೇಖ ಮಾಡಿರುವಂತದ್ದು. ಅದರಿಂದ ಸಂಪೂರ್ಣ ಎಲ್ಲಾ ಪ್ರಕರಣಗಳು ಬರುತ್ತಾ ಅಥವಾ ಈ ಒಂದೇ ಪ್ರಕರಣವನ್ನ ತನಿಖೆ ಮಾಡೋದಕ್ಕೆ ಒಂದು ಆದೇಶವನ್ನು ಕೊಡ್ತಾರ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಬಹುಶಃ ಇವತ್ತು ಸಂಜೆ ಒಳಗಡೆ ಅಥವಾ ನಾಳೆ ಒಳಗಡೆ ಈ ಒಂದು ಅಧಿಕೃತ ಆದೇಶ ಹೊರ ಬರುತ್ತೆ ಸಿಐಡಿಗೆ ಹಸ್ತಾಂತರ ಮಾಡುತ್ತದೆ. ಆ ಬಳಿಕ ಮೈಸೂರು ನಲ್ಲಿ ಏನ್ ತನಿಖೆ ನಡೀತಾ ಇದೆ ಆದ್ರೆ ಎಲ್ಲಾ ಸಂಪೂರ್ಣ ಕೇಸ್ ಫೈಲು ಸಿಐಡಿಗೆ ಹಸ್ತಾಂತರ ಆಗುತ್ತೆ. ಹಸ್ತಾಂತರ ಆದ ನಂತರ ಅಕ್ರಮಗಳಿರ್ಬೋದು ಎಲ್ಲವನ್ನೂ ಸಹ ಸಿಐಡಿ ಅಧಿಕಾರಿಗಳು ಕೂಲಂಕುಷವಾಗಿ ತನಿಖೆ ನಡೆಸಿ ಆತನ ಮೇಲೆ ಒಂದು ತನಿಖೆಯನ್ನ ಕೈಗೊಳ್ತಾರೆ. ಶರ್ಮಿತಾ, ಥ್ಯಾಂಕ್ ಯು ಮುನಿರಾಜು ಈ ಕ್ಷಣದ ಅಪ್ಡೇಟ್ಸ್ಗೆ.